ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿರುವ ಬಾಂಬ್ ಬೆದರಿಕೆ ಸಂದೇಶದಿಂದ ಜಿಲ್ಲಾಡಳಿತ ಹಾಗೂ ಪೊಲೀಸ್ ವಲಯದಲ್ಲಿ ಭಾರೀ ಆತಂಕ ಸೃಷ್ಟಿಯಾಗಿದೆ. ಚಿಕ್ಕಪೇಟೆಯಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿಗೆ ಅಜ್ಞಾತ ವ್ಯಕ್ತಿಯಿಂದ ಬಾಂಬ್ ಇಟ್ಟಿರುವುದಾಗಿ ಸಂದೇಶ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಹೈ ಅಲರ್ಟ್ ಅನ್ನು ಘೋಷಿಸಿದರು. ಹಿಂದಿನ ಗೇಟ್ ಹೋಗಿ ನಿಂತ್ಕೊಂಡು ಮತ್ತೆ ಟೇಕ್ ಪೊಸಿಷನ್. ಹಿಂದಿನ ಗೇಟ್ ಬಾಂಬ್ ಬೆದರಿಕೆಯ ಕಾರಣದಿಂದ ಕಚೇರಿ ಸಿಬ್ಬಂದಿಗಳನ್ನು ತಕ್ಷಣ ಕಟ್ಟಡದ ಹೊರಗೆ ಕಳುಹಿಸಿ ಸಂಪೂರ್ಣ ಪ್ರದೇಶವನ್ನು ಖಾಲಿ ಮಾಡಲಾಯಿತು. ಸ್ಥಳಕ್ಕೆ ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಕಟ್ಟಡದ ಪ್ರತಿಯೊಂದು ವಿಭಾಗದಲ್ಲಿ ಸುದೀರ್ಘ ಪರಿಶೀಲನೆಯನ್ನ ನಡೆಸಿವೆ. ಯಾಕೆ ಕುಡಿತಲ್ರಿ? ಪರಿಶೀಲನೆಯ ಅವಧಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರೀ ಭಯ ಮತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಶಂಕಾಸ್ಪದ ವಸ್ತುಗಳು ಏನಾದರೂ ಇರುವ ಸಾಧ್ಯತೆಯ ಹಿನ್ನೆಲೆ ಪೊಲೀಸರು ಕಟ್ಟಡದ ಒಳಗೆ ಹೊರಗೆ ಸಂಪೂರ್ಣ ಶೋಧ ಕಾರ್ಯವನ್ನ ನಡೆಸಿದ್ರು. ಘಟನೆಯ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸ್ತಾ ಇದ್ದು, ಬಾಂಬ್ ಬೆದರಿಕೆಯ ಸಂದೇಶ ಯಾರು ಕಳಿಸಿದ್ದಾರೆ ಎನ್ನುವ ವಿಚಾರದಲ್ಲಿ ತನಿಖೆ ಮುಂದುವರೆದಿದೆ. ಮಾಡಿರ್ಬೋದು ಯಾರನ್ನ ಮಾತು ಹೇಳ್ತೀನಿ, ಫೋನ್ ಮಾಡಿ ಜಲ್ದಿ ಬರ್ತೀನಿ.